ಹೀಗೆ ಹೀಗೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಅವ್ರನ್ನ ಬೆರ್ಸಾಡ್ಕೊಂಡು ಹೋದಂತ ಈ ಬೈಕ್ನವರಿಗೆ ಹಿಗ್ಗ ಮುಗ್ಗ ಬೈತಾ ಇರೋದು ನಮಗೆ ದೂರದಿಂದ ಅಂದಾಜಾಗ್ತದೆ. ಒಂದೇ ಒಂದು ಸಣ್ಣ ಪಶ್ಚಾತ್ತಾಪದ ಭಾವನೆ ಇರಲಿಲ್ಲ. ಏನೋ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಧನ್ಯತಾ ಭಾವ. ಮೊದಲೇ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಆ ದಿನ ನಾನು ಮೂಡಿಗೆರೆ ಕಡೆಗೆ ತಲೆನೇ ಹಾಕೋದು. ನೋಡಿ, ಅಲ್ಲಿ ಮಂದಣ್ಣನಂತ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಹುಡುಕೊಂಡು ಕರ್ವಾಲೋ ತರದೊಬ್ಬ ವಿಜ್ಞಾನಿ ಎಲ್ಲಿಂದನೋ ಬರ್ತಾನೆ. ಯಾಕೆ ಬಂದ ಅವನು? ಅತ್ಯಂತ ಕ್ಷುದ್ರವಾಗಿರೋ ವಿಷಯಗಳಲ್ಲಿ ಮತ್ತು ಗೋಜಲುಗಳಲ್ಲೇ ನನ್ನ ಕಥೆನ ಹುಡುಕದ್ ನಾನು ಅಂತ. ನಡೆನುಡಿಯ ಕಾಡಿನ ಸಂತ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಜೊತೆ ಇಬ್ರು ಅತಿಥಿಗಳಿದ್ದಾರೆ. ಒಬ್ರು ತೇಜಸ್ವಿಯ ಒಡನಾಡಿ ಧನಂಜಯ ಜೀವಾಳ, ಇನ್ನೊಬ್ರು ನಿಮ್ಗೆಲ್ಲ ಗೊತ್ತೇ ಇದೆ ಡಾಕ್ಟರ್ ಕಲಿಮುಲ್ಲಾ. ಸೊ ಇವತ್ತು ಜೀವಾಳ ಮತ್ತು ಕಲಿಮುಲ್ಲಾ ಸರ್ ಅವರಿಬ್ರು ತೇಜಸ್ವಿ ಕುರಿತು ಮಾತಾಡ್ತಾರೆ. ಒಬ್ರು ತೇಜಸ್ವಿಯ ಪಾತ್ರಗಳ ಬಗ್ಗೆ ಮಾತಾಡಿದ್ರೆ ಇನ್ನೊಬ್ರು ತೇಜಸ್ವಿಯ ಒಡನಾಟದ ಬಗ್ಗೆ ಮಾತಾಡ್ತಾರೆ. ಅವರಿಬ್ಬರಿಗೂ ನಡೆನುಡಿಗೆ ಸ್ವಾಗತ ಮಾಡ್ತಾ ನಿಮ್ ಜೊತೆ ಅವ್ರನ್ನ ಮಾತಿಗೆ ಹಚ್ತೇನೆ. ನಮಸ್ಕಾರ ಧನಂಜಯ್. ನಮಸ್ತೆ. ತೇಜಸ್ವಿ ನಡೆದಾಡಿದ ಜಾಗಕ್ಕೆ ಬಂದಿದೀವಿ, ನಿಮ್ ಮನೆಗ್ ಬಂದಿದೀವಿ. ಬಹಳ ಒಳ್ಳೆ ಊಟ ಕೊಟ್ರಿ. ಈ ಹಿಂದೆ ಕೂಡ ನಾವು ಬಂದಾಗ ತೇಜಸ್ವಿ ಮನೆಯಲ್ಲಿ ಬಿರಿಯಾನಿ ತಿಂದಿದ್ವಿ, ಇವತ್ತು ನೀವು ತಿಂತಿದ್ರಿ. ಈ ತೇಜಸ್ವಿ ಇದ್ದ ಜಾಗಕ್ಕೆ ಬರೋದು ಅನ್ನೋದೇ ಒಂದು ಬಹಳ ದೊಡ್ಡ ಸಂಭ್ರಮ ಮತ್ತು ಸಂತೋಷ ಬಹಳ ಜನರಿಗೆ. ಈಗ ಪ್ರಶ್ನೆ ಏನಂದ್ರೆ, ಸುಮಾರು ಕಡೆಗೆ ಜನ ಸಿಕ್ಕಾಗ, ತೇಜಸ್ವಿ ಬಗ್ಗೆ ಮಾತಾಡಕ್ ಹೋದಾಗ, ನಾವು ನೀವೆಲ್ಲ ಸುಮಾರು ಕಡೆಗೆ ಹೋಗಿದೀವಿ, ಮಕ್ಳನ್ನ ಕುರಿತು ಮಾತಾಡ್ತೀವಿ. ಅವರು ತೇಜಸ್ವಿನ ಈಗ ಓದ್ತಾ ಇರುವಂತ ಹುಡುಗರು, ಅವ್ರಿಗೆ ತೇಜಸ್ವಿ ಅಂದ್ರೆ ಒಂದು ವಿಸ್ಮಯ. ಈ ತರದ ಒಬ್ಬ ವ್ಯಕ್ತಿ ಇದ್ರ ಅಂತ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ನಾವು ಕೆಲವು ಸಂದರ್ಭಗಳಲ್ಲಿ ಅವ್ರ ಜೊತೆ ಮಾತಾಡಿದೀವಿ, ಟ್ರೆಕ್ ಮಾಡಿದೀವಿ, ಬಹಳ ಸೀಮಿತವಾಗಿ. ನೀವಂತೂ ಬಿಡ್ರಿ, ಅವ್ರ ಜೊತೆಲೇ ಇದ್ರಿ. ನಾನು ಸೀಮಿತವಾಗಿ ಅವ್ರ ಜೊತೆಲಿ ಅನೇಕ ಸಂದರ್ಭಗಳಲ್ಲಿ ಇದ್ದೀನಿ. ನಾನು ಇದನ್ನ ಹೇಳಿದಾಗ್ಲೂ, ಸಾರ್ ನೀವು ತೇಜಸ್ವಿ ನೋಡಿದ್ರಾ, ಅವ್ರು ಮಾತಾಡ್ಸಿದ್ರಾ, ಅಯ್ಯೋ ಸಾರ್ ಏನ್ ಗ್ರೇಟ್ ಸಾರ್ ಅಂತಾರೆ. ನನ್ಗೆ ಅವಾಗ ಶಾಕ್ ಆಗುತ್ತೆ. ಅಂದ್ರೆ ನಾನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿನ ನೀವು ನೋಡಿದ್ರಾ, ಮಾತಾಡ್ಸಿದ್ರ ಅಂತ. ಒಬ್ಬ ಲೇಖಕನನ್ನ ಯಾಕೆ ಜನ ಇಷ್ಟು ಸಂಭ್ರಮಿಸ್ತಾರೆ? ಅದರಲ್ಲೂ ಓದ್ದೇ ಇರುವಂತಹ ಹುಡುಗರು ಅಂತ ನಾವ್ ಏನ್ ಕರಿತೀವಿ, ಅವ್ರು ಯಾರನ್ನ ಓದ್ದೇ ಇದ್ರು ತೇಜಸ್ವಿನ ಓದಿರ್ತಾರೆ ಅಲ್ವಾ? ಈ ತರದ ಮಕ್ಕಳನ್ನ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಕನ್ನಡ ಸಾಹಿತ್ಯ ಇನ್ನು ಉಳಿತಾ ಇದೆ, ಬೆಳೀತಾ ಇದೆ. ಇದಕ್ಕೆಲ್ಲ ಕಾರಣ ತೇಜಸ್ವಿ ಅಂತ ಅನಿಸ್ದಾಗ ಖುಷಿ ಅನ್ಸುತ್ತೆ. ಹಾಗಾಗಿ ನಿಮಗೆ ನನ್ನ ಪ್ರಶ್ನೆ ಏನಂದ್ರೆ, ತೇಜಸ್ವಿನಿ ಬಹಳ ಹತ್ತಿರದಿಂದ ನೋಡಿದಿರಿ, ಅವರ ಅನೇಕ ಬದುಕಿನ ಘಟನೆಗಳಲ್ಲಿ ಭಾಗಿಯಾಗಿದ್ದೀರಿ. ಹಾಗಾಗಿ ನಿಮ್ ಜೊತೆ ಮಾತಾಡೋದು ಕೂಡ ಒಂದು ಬಹಳ ಸಂತೋಷದ ಮತ್ತು ಸಂಭ್ರಮದ ಸಂದರ್ಭ ನಮ್ಗೆ. ನೀವು ಮೊದ್ಲು ಅವ್ರನ್ನ ಎಲ್ಲಿ ನೋಡಿದ್ದು ಸರ್? ತೇಜಸ್ವಿ ಅವ್ರನ್ನ ನನಗೆ ನೆನಪಿರೋ ಹಾಗೆ ನಾನು ಮೊದಲನೇ ಸಲ ನೋಡಿದ್ದು ನನಗೊಂದು 7ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ ಅಂತ ಕಾಣುತ್ತೆ. ಮೂಡಿಗೆರೆನಲ್ಲಿ. ಮೂಡಿಗೆರೆಯಿಂದ ಒಂದು 2 ಕಿಲೋಮೀಟರ್ ದೂರದಲ್ಲಿ ಹ್ಯಾಂಡ್ ಪೋಸ್ಟ್ ಅಂತೇಳಿ ಒಂದು ಜಾಗ ಇದೆ. ಅಂದ್ರೆ ಸಕಲೇಶ್ಪುರ, ಮಂಗಳೂರು ಮತ್ತೆ ಚಿಕ್ಕಮಗಳೂರು, ಈ ರೋಡ್ 3 ರೋಡ್ಗಳು ಸೇರುವಂತ ಜಾಗ. ಅದ್ರ ಪಕ್ಕದಲ್ಲೇ ಒಂದು 1 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ ಇದೆ. ಅವ್ರ ಮನೆ ಪಕ್ಕದಲ್ಲಿ ಒಂದು ಕ್ರಿಕೆಟ್ ಫೀಲ್ಡ್ ಇತ್ತು. ಆ ಕ್ರಿಕೆಟ್ ಫೀಲ್ಡ್ ನಲ್ಲಿ ನಾವು ಆಗಾಗ ವಾರಕ್ಕೆ ಒಂದ್ಸಲನಾದ್ರೂ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಆ ಕ್ರಿಕೆಟ್ ಫೀಲ್ಡ್ಗೆ ನಾವು ನೀಲಗಿರಿ ಪಿಚ್ ಅಂತ ಕರಿತಾ ಇದ್ವಿ. ನಾವೇ ಹೆಸರು ಅಂದ್ರೆ ನೀಲಗಿರಿ ತೋಪಿನ ಮಧ್ಯದಲ್ಲಿ ಆ ಕ್ರಿಕೆಟ್ ಪಿಚ್ ಇದ್ದಿದ್ದರಿಂದ ಅಲ್ಲಿ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ವಿ. ಅದಕ್ಕೆ ನೀಲಗಿರಿ ಪಿಚ್ ಅಂತ ಕರಿತಾ ಇದ್ವಿ. ಆದ್ರೂ ಸಹ ನಾವು ಅಷ್ಟು ಸಲ ಅಲ್ಲಿ ಹೋಗ್ತಾ ಇದ್ವಿ. ಒಂದಿನ ತೇಜಸ್ವಿಯನ್ನ ನೋಡುವಂತ ಸಂದರ್ಭ ಬಂದಿರಲಿಲ್ಲ. ಮೊದಲನೇದು ತೇಜಸ್ವಿ ಬಗ್ಗೆ ನಮ್ಗೆ ಏನು ಅರಿವೇ ಇರಲಿಲ್ಲ, ಯಾರು ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡ್ಕೊಂಡಿದ್ದರಿಂದ ನಾವಿನ್ನು ಸಾಹಿತ್ಯವನ್ನು ಓದುವಂತ ಆಸಕ್ತಿನ ನಾವು ಬೆಳೆಸ್ಕೊಂಡಿರ್ಲಿಲ್ಲ. ನಮ್ಮ ವಯಸ್ಸು 10-12 ವರ್ಷದ ವಯಸ್ಸಿನವರು ನಾವು ಏನ್ ಸಾಹಿತ್ಯನ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಿನ ನಾವು ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಸೋತ್ಕೊಂಡು ವಾಪಸ್ ಬರ್ತಾ ಇದ್ವಿ. ಬರ್ತಿರ್ಬೇಕಾದ್ರೆ ನಮ್ಮ ಎದುರುಗಡೆ ಒಂದು ಸ್ಕೂಟರ್ ಹೋಯ್ತು ಬರ್ರ ಅಂತೇಳಿ ಮೂಡಿಗೆರೆ ಕಡೆಗೆ. ಅದನ್ನ ನಾವು ವಿಶೇಷವಾಗಿ ಗಮನಿಸ್ಲಿಲ್ಲ. ಆ ಸ್ಕೂಟರ್ ಹಿಂದ್ಗಡೆ ಒಂದು 10-12 ಬೈಕ್ಗಳು ಏನು ವಿಪರೀತ ವೇಗದಲ್ಲಿ ರ್ಯಾಲಿ ಹೋದಂಗೆ ಹೋದು. ನನಗೆ ಆಶ್ಚರ್ಯ ಆಯ್ತು. ಹೋದವ್ರೆ ಆ ರೋಡು ಸುಮಾರು ಬಹಳ ದೂರದೊಳಗೆ ನೇರವಾಗಿದೆ. ಅಲ್ಲಿ ಒಂದ್ ಕಡೆ ತಿರುವಿದೆ. ಆ ತಿರುವು ಜಾಗದಲ್ಲಿ ಸ್ಕೂಟರ್ ನಿಂತಿದೆ. ಆ ಜಾಗದಲ್ಲಿ ಒಂದು ದೊಡ್ಡ ಜಲ್ಲಿ ರಾಶಿ ಹಾಕಿದ್ದಾರೆ. ಜಲ್ಲಿ ರಾಶಿ ಮೇಲೆ ಆ ಸ್ಕೂಟರ್ ಸವಾರ ನಿಂತ್ಕೊಂಡ್ಬಿಟ್ಟು ಕೈಯೆಲ್ಲ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರನ್ನ ಬೆರ್ಸಾಡ್ಕೊಂಡು ಹೋದಂತ ಈ ಬೈಕ್ನವರಿಗೆ ಹಿಗ್ಗ ಮುಗ್ಗ ಬೈತಾ ಇರೋದು ನಮಗೆ ದೂರದಿಂದ
ಅಂದಾಜಾಗ್ತಾ ಇದೆ. ಓ ಇವ್ರೇನೋ ಭಾರಿ ನೀವೇನ್ ಅನ್ಕೊಂಡಿದ್ರಿ ಇವ್ರು ಹೊಡಿಯಕ್ ಹೋಗ್ತಿದ್ದಾರೆ ಹಾ ಅವ್ರು ನಾವು ಹೊಡೆದಿರ್ತಾರೆ ಅಂತ? ಕನ್ನಡ ಸಿನಿಮಾದಲ್ಲಿ ನೋಡ್ತಿದ್ವಲ್ಲ, ಆ ತರ ಹೀರೋ ಕೊನೆಯ ಸೀನ್ ನಲ್ಲಿ ಬೈಕ್ ನಲ್ಲಿ ಎಲ್ಲೋ ಒಂದ್ ಕಡೆ ಹೋಗ್ತಾ ಇರ್ತಾನೆ, ಯಾರನ್ನೋ ಚೇಸ್ ಮಾಡ್ಕೊಂಡು ಅಥವಾ ಯಾರನ್ನೋ ಉಳಿಸ್ಲಿಕ್ಕೆ ಹೋಗ್ತಾ ಇರ್ತಾನೆ. ಅವನನ್ನ ಆ ಜಾಗನ ತಲುಪೋದ ರೀತಿಯಲ್ಲಿ ತಡಿಲಿಕ್ಕೋಸ್ಕರ ವಿಲನ್ಗಳು ಬೆರ್ಸಾಡ್ಕೊಂಡು ಹೋಗ್ತಾರೆ. ಅದೇ ರೀತಿ ಸನ್ನಿವೇಶ ಇದು ನಮಗೆ ಫ್ರೀ ಆಗಿ ದುಡ್ಡು ಕೊಡೋದಲ್ಲೇ ಸಿನಿಮಾ ನೋಡಕ್ ಸಿಕ್ತು. ಇಲ್ಲಿ ಸರಿಯಾಗಿ ಹೊಡೆದಾಟ ಆಗತ್ತೆ. ಹೊಡೆದಾಟ ನೋಡೋದೇ ಒಂದು ದೊಡ್ಡ ಮಜಾ ನಮಗೆ ಆವತ್ತಿನ ಕಾಲ. ಎಂಟರ್ಟೈನ್ಮೆಂಟ್ ಇದ್ದಿದ್ದು ಅದೇನೆ ಅವಾಗ. ಹಂಗಾಗಿ ಇವತ್ತು ಒಳ್ಳೆ ಹೊಡೆದಾಟ ಆಗತ್ತೆ, ರೋಡ್ ಸೈಡ್ ಫೈಟ್ ನ ನೋಡ್ಲಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ನಾವು ಓಡ್ಕೊಂಡು ಬ್ಯಾಟ್ ಎಲ್ಲ ಹಿಡ್ಕೊಂಡು ಇದು ಓಡಿದ್ವಿ ಏನಾಗ್ತಿದೆ ಅಂತ ಹೇಳಿ. ಅಲ್ಲಿ ನೋಡ್ರಿ ಹೊಡೆಯಕ್ ಹೋದವರು ಏನೋ ತಪ್ಪು ಮಾಡಿದವ್ರಿಗೆ ಕೈ ಕಟ್ಕೊಂಡು ಜೋಲ್ ಮೊರೆ ಹಾಕೊಂಡು ಹ್ಯಾಪ್ ಮೊರೆಯಲ್ಲಿ ತಲೆ ತೆಗೆಸ್ಕೊಂಡು ನಿಂತಿದ್ದಾರೆ. ಇವ್ರು ಜಲ್ಲಿ ಕಲ್ಲಿನ ರಾಶಿ ಮೇಲೆ ರೋಡ್ ರಿಪೇರಿಗೆ ತಂದಿದ್ರಲ್ಲ ಜಲ್ಲಿಗಳು, ಆ ರಾಶಿ ಮೇಲೆ ನಿಂತ್ಕೊಂಡ್ಬಿಟ್ಟು ಹಿಗ್ಗ ಮುಗ್ಗ ಬೈತಾ ಇದ್ದಾರೆ. ನಾವು ಹೋಗಿ ಆ ಜಾಗ ತಲುಪೋಷ್ಟೊತ್ತಿಗೆ ಬೈಗಳೆಲ್ಲ ನಿಂತಿತ್ತು. ನೋಡ್ರಯ್ಯ, ನೋಡ್ಕೊಳ್ರಯ್ಯ, ಹೇಗಿದೀನಿ ನೋಡ್ಕೊಳ್ಳಿ ಅಂತೇಳಿ ದಬಾಯಿಸ್ತಾ ಇದ್ರು ಆ ಯಾರಿಗೂ ಬೈಕ್ ಸವಾರರಿಗೆ. ಇವ್ರು ಏನು ಒಂದು ತುಟಿ ಪಿಟಿ ಏನು ಒಂದಲ್ಲೇ ಬೈಸ್ಕೊಂಡು ನಿಂತ್ಕೊಂಡು ಆಮೇಲೆ ಅಲ್ಲ ಕಣ್ರಯ್ಯ, ನೀವು ಈ ರೀತಿ ನನ್ ಬೆರ್ಸಾಡ್ಕೊಂಡ್ ಬಂದ್ರೆ ನಾನ್ ಯಾರಿಗಾರು ನಿಮ್ಮಿಂದ ತಪ್ಪಿಸ್ಕೊಳಕ್ ಹೋಗಿ ಅವನಿಗಾರು ಗುದ್ದೋದು, ನನ್ ಕೈ ಕಾಲು ಮುರ್ಕೊಂಡು ತಲೆ ಹೊಡ್ಕೊಳ್ಳೋದು, ನೀವು ಕೈ ಕಾಲು ಮುರ್ಕೊಂಡು ನಿಮ್ಮ ಮನೆಯವ್ರಿಗೆ ಏನು ಉತ್ತರ ಹೇಳ್ತೀರಿ ಅಂತ ಹೇಳಿ ಸಮಾಧಾನವಾಗಿ ಅವರಿಗೆ ಗದರಿಸಿ ಅವ್ರ ಪಾಡಿಗೆ ಅವರು ಮೂಡಿಗೆರೆ ಕಡೆ ಹೋಗ್ತಾರೆ. ಆ ನಂತರ ನಾವು ವಿಚಾರಿಸಿದಾಗ ಏನು ಯಾಕೆ ಈಗೆಲ್ಲ ಆಯ್ತು ಅಂತ ಕೇಳಿದಾಗ ಅರ್ಥ ಆಗಿಲ್ಲ ನಮಗೆ ಅವತ್ತು ಆ ಕ್ಷಣದವರೆಗೂ ಯಾಕೆ ಅವರು ಬೈದ್ರು, ಇವ್ರು ಯಾಕೆ ಬೆರೆಸ್ಕೊಂಡು ಹೋದ್ರು, ಯಾಕೆ ಇವರು ಈಗ ಏನು ಮಾತಾಡದಲ್ಲೇ ಸುಮ್ಮನೆ ನಿಂತ್ಕೊಂಡು ಬೈಸ್ಕೊಂಡು ವಾಪಸ್ ಹೋಗ್ತಾ ಇದಾರೆ ಅಂತೇಳಿ ಅದುವರೆಗೆ ಅರ್ಥ ಇಲ್ಲ. ಆ ನಂತರ ಅಲ್ಲಿ ವಿಚಾರಿಸಿದಾಗ ಗೊತ್ತಾಯ್ತು, ಅವರು ಚಾರ್ಮಾಡಿ ಘಾಟಿನ ಜಾಲಿ ರೈಡ್ ಮಾಡ್ಲಿಕ್ಕೆ ಬಂದಂತ ಟೀಮು, ಬೆಂಗಳೂರು ತುಮಕೂರು ಈ ಕಡೆಯಿಂದ ಬಂದಂತಹೊಬ್ರು. ಅವರು ತೇಜಸ್ವಿಯನ್ನ ಆವರೆಗೆ ಪುಸ್ತಕದ ರೂಪದಲ್ಲಿ ಮಾತ್ರ ಮುಖಾಮುಖಿ ಆಗಿದ್ದವು. ಹಾಗಾಗಿ ತೇಜಸ್ವಿ ಅನ್ನುವಂಥ ವ್ಯಕ್ತಿಯನ್ನ ನೇರವಾಗಿ ನೋಡುವಂತ ಅವಕಾಶಕ್ಕಾಗಿ ಅವರು ಅದೊಂದು ಜೀವಮಾನದ ಸಾಧನೆ ಅನ್ನೋ ರೀತಿಯಲ್ಲೇ ಅಂದ್ಕೊಂಡಿದ್ರು. ಯಾರನ್ನೋ ಕೇಳಿದರೆ ಇಲ್ಲಿ ಮೂಡಿಗೆರೆಯಲ್ಲಿ ತೇಜಸ್ವಿ ಇದ್ದಾರಂತಲ್ಲ ಎಲ್ಲಿ ಅಂತ, ಅಲ್ಲಿ ಟೀ ಅಂಗಡಿ ಇತ್ತು ಕಾಕಂದು, ಅಲ್ಲಿ ವಿಚಾರಿಸಿದ್ದಾರೆ. ಆಗ ನೋಡಿ ಇಲ್ಲೇ ಇವರು ತೇಜಸ್ವಿ ಹ್ಯಾಂಡ್ ಪೋಸ್ಟ್ ಪಕ್ಕದಲ್ಲೇ ಇರೋದು, ಆದ್ರೆ ನೀವು ಅವ್ರ ಮನೆಗೆ ಹೋದ್ರೆ ಅವ್ರು ಸಿಕ್ಕೋದಿಲ್ಲ. ಈಗ ತಾನೇ ಮೂಡಿಗೆರೆಗೆ ಹೋದ್ರು ನೋಡಿ, ಆ ಸ್ಕೂಟರ್ ಹೋಗ್ತಿದ್ರು ನೀಲಿ ಬಣ್ಣದ ಸ್ಕೂಟರ್ ಅಲ್ಲಿ. ಇಮಿಡಿಯೇಟ್ ಹೋದ್ರೆ ಅವ್ರನ್ನೆಲ್ಲ ದಾರಿ ಸಿಕ್ಕಿ ನಿಲ್ಸಿ ಅವ್ರು ಕಳ್ಸಿರೋದು ನೋಡಿ, ಹೋಗೋದು ನೋಡೋದು ಮಾತಾಡ್ತಿದ್ರು. ಇವರು ಬಿಟ್ರೆ ಕೆಟ್ವಿ ಅಂತೇಳಿ ಒಂದೇ ಉಸಿರಿಗೆ ಎಲ್ರು ಬೈಕ್ ರೇಸಲ್ಲಿ ಬಂದ್ಬಿಟ್ಟು ಇವ್ರನ್ನ ಅಡ್ಡ ಹಾಕೊಂಡು ಬೈಸ್ಕೊಂಡು ಉಗಿಸ್ಕೊಂಡು ಮಂಗಳಾರತಿ ಮಾಡಿಸ್ಕೊಂಡು ಈಗ ವಾಪಸ್ ಹೋಗಕ್ಕೆ ಹೊರಟಿದ್ದಾರೆ. ಇಷ್ಟು ಗೊತ್ತಾಯ್ತು. ಅಂದ್ರೆ ಅವ್ರ ಮುಖದಲ್ಲಿ ಅಷ್ಟೆಲ್ಲ ಹಿಗ್ಗಾಮುಗ್ಗ ಬಯಸ್ಕೊಂಡ್ರು ಸಹ ಒಂದೇ ಒಂದು ಸಣ್ಣ ಪಶ್ಚಾತ್ತಾಪದ ಭಾವನೆ ಇರಲಿಲ್ಲ. ಏನೋ ದೊಡ್ಡ ಸಾಧನೆ ಮಾಡಿದ ರೀತಿಯಲ್ಲಿ ಅವ್ರ ಮನಸ್ಸಿನಲ್ಲಿ ಒಂದು ಧನ್ಯತಾ ಭಾವ, ತೇಜಸ್ವಿ ಹತ್ರ ಉಗಿಸ್ಕೊಂಡಂತ ಧನ್ಯತಾ ಭಾವದಿಂದ ಬಹಳ ಸಂತೋಷವಾಗಿ ಒಬ್ರನ್ನೊಬ್ರು ಆಲಂಗಿಸ್ಕೊಂಡು, ಯಾರು ಅವರ ತಂಡದಲ್ಲಿದ್ದ ಒಬ್ರನ್ನೊಬ್ರು ಆಲಂಗಿಸ್ಕೊಂಡು ಅವರವರೇ ಅಭಿನಂದಿಸ್ಕೊಂಡು ವಾಪಸ್ ಖುಷಿಯಿಂದ ಚಾರ್ಮಾಡಿ ಕಡೆಗೆ ಅವ್ರ ಪ್ರಯಾಣ. ಇಲ್ಲ, ಇದು ಬಹಳ ಜನರು ಬಾಯಲ್ಲಿ ಕೇಳಿದೀನಿ ನಾನು, ಎಲ್ರಿಗೂ ಹಂಗೆ ಅನಿಸ್ತಿತ್ತು. ನಮಗೂ ಬೈತಾ ಇದ್ರು ಅವರು, ನೀವು ಬಹಳ ಸಲ ಬೈಸ್ಕೊಂಡಿರ್ಬೇಕು. ಆದ್ರೆ ಅವ್ರು ಬೈದ್ರೆ ಏನೋ ಒಂದು ಆತ್ಮಕ್ ಮುಟ್ತಾ ಇತ್ತದು. ಅಂದ್ರೆ ಅದು ಬೈಗುಳ ಅಂತ ಅಲ್ಲ, ಅದು ನನ್ ತುಂಬಾ ಬೇಕಾದವ್ರು ಯಾರೋ ನನ್ನನ್ನ ಪ್ರೀತಿಯಿಂದ ಏನೋ ಹೇಳ್ತಿದಾರೆ ಅನ್ನೋ ತರ. ಆದ್ರೆ ನಿಮ್ಗೆ ಅದೇ ಬೈಗುಳ ಯಾರೋ ದಾರಿಲಿ ಹೋಗೋನ್ ಬೈದ್ರೆ ನೀವು ಬೈಸ್ಕೊಳಲ್ಲ. ನನ್ನ ಪ್ರೀತಿ ಪಾತ್ರದ ಲೇಖಕ, ನನ್ನ ಮನಸ್ಸಲ್ಲಿರೋ ಒಬ್ಬ ವ್ಯಕ್ತಿ. ಹಾಗಾಗಿ ಅವ್ರು ಬೈದ್ರು ಅದು ಬೈಗುಳ ಅಲ್ಲ, ಅವ್ರು ಗದರಿಸಿದ್ರು ಅದದ್ ಮಾತು ಅನ್ನೋ ಹಾಗೆ. ಇದು ಒಬ್ಬ ಲೇಖಕನನ್ನ ಓದ್ತಾ ಅವ್ರು ಪಡೆಯೋ ಪ್ರೀತಿ, ಧನ್ಯತಾ ಭಾವ ಏನೇನೋ ಇರ್ತದೆ, ಅದು ತುಂಬಾ ಎಮೋಷನಲ್ ಆಗ್ಬಿಡ್ತಾರೆ. ಆ ಎಮೋಷನಲ್ ಎಲ್ಲಿಗೆ ತಗೊಂಡು ಹೋಗುತ್ತೆ ಅಂದ್ರೆ, ಮುಂದೆ ಅವ್ರು ಬರ್ದಿರುವ ಪಾತ್ರಗಳಿದಾವಲ್ಲ, ಆ ಪಾತ್ರಗಳನ್ನ ಹುಡ್ಕೊಂಡು ಹೋಗೋ ತನಕ ಬಂದ್ಬಿಡುತ್ತೆ. ತೇಜಸ್ವಿನೇ ಒಂದ್ ಕಡೆಗೆ ಬರ್ದಿದ್ದಾರೆ, ನಾನೇ ಬರೆದ 2 ಪಾತ್ರಗಳು ಬಂದು ನನ್ನ ಜೊತೆಲಿ ಜಗಳ ಆಡೋ ಹೋದ್ರು ಅಂತೇಳಿ. ಇದನ್ನ ಮುಂದೆ ಮಾತಾಡೋಣ. 2ನೇ ಸಂದರ್ಭ ಯಾವುದು ನೀವು ತೇಜಸ್ವಿ ಭೇಟಿ ಮಾಡಿದ್ದು? 2ನೇ ಸಂದರ್ಭ ನಾನಾಗ ಡಿಗ್ರಿ ಓದ್ತಾ ಇದ್ದೆ, ಫೈನಲ್ ಇಯರ್ BA ನಲ್ಲಿದ್ದೆ. ಆ ಸಂದರ್ಭದಲ್ಲಿ ನಮ್ದೊಂದು ಸಚೇತನ ಯುವ ಸಂಘ ಅಂತೇಳಿ ನಮ್ದು ಗೆಳೆಯರದೊಂದು ತಂಡ ಇತ್ತು. ಅದ್ರ ಮುಖಾಂತರ ನಾವು ಸಾಕಷ್ಟು ಬೇರೆ ಬೇರೆ ಸಮಾಜಕ್ಕೆ ಉಪಯೋಗ ಆಗಬಹುದಾದಂತ ಅನೇಕ ಕಾರ್ಯಗಳನ್ನ, ಅಂದ್ರೆ ಏನೇನ್ ಮಾಡ್ತಿದ್ರಿ? ಒಂದು ಶ್ರಮದಾನಗಳನ್ನ ಮಾಡ್ತಾ ಇದ್ವಿ. ಮತ್ತೆ ಲೋಕಲ್ ಗೌರ್ಮೆಂಟ್ನವರು ಕೆಲವು ಕೆಲಸಗಳನ್ನ ಮಾಡ್ಲಿಕ್ಕೆ ಅವರಿಗೆ ಅವಕಾಶ ಇಲ್ದಾಗ ಅಥವಾ ಮಾಡ್ದಲೇ ಅವರು ನಿರ್ಲಕ್ಷ್ಯ ವಹಿಸಿದಾಗ ಆ ಕೆಲಸವನ್ನ ನಾವು ಮಾಡಿ ಅವರಿಗೊಂದು ಎಚ್ಚರಿಕೆಯನ್ನ ಮುಟ್ಟಿಸೋದು. ನೀವು ಮಾಡದಿದ್ರು ನೋಡಿ, ನಾವು ಜನರ ಪರವಾಗಿ ನಮ್ಮ ಕಾಳಜಿಯನ್ನ ತೋರಿಸ್ತಾ ಇದ್ದೀವಿ ಅಂತ ಮಾಡ್ಲಿಕ್ಕೋಸ್ಕರ, ಅದೊಂದು ಸಾಂಕೇತಿಕವಾಗಿ ಅವರು ಪ್ರತಿಭಟನೆ ಮಾಡ್ಲಿಕ್ಕೋಸ್ಕರ ಅನೇಕ ಕಾರ್ಯಗಳನ್ನ ಮಾಡ್ತಾ ಇದ್ವಿ ಮೂಡಿಗೆರೆ ಚಿಕ್ಕಪಟ್ಟಣ. ಆ ಸಂದರ್ಭದಲ್ಲಿ ಒಮ್ಮೆ ನಾವು JP ರಸ್ತೆ ಅಂತ ಹೇಳಿ, ಜಯಪ್ರಕಾಶ್ ನಾರಾಯಣ್ ರಸ್ತೆ ಅಂತ ಹೇಳಿ ಒಂದು ರಸ್ತೆ ಇದೆ, ಪೊಲೀಸ್ ಸ್ಟೇಷನ್ ಪಕ್ಕದಿಂದ KM ರೋಡ್ಗೆ ಲಿಂಕ್ ಆಗುತ್ತೆ ಆ ರಸ್ತೆ.
ಆ ರಸ್ತೆಯಲ್ಲಿ ಚರಂಡಿಗಳೆಲ್ಲ ಕಟ್ಕೊಂಡ್ಬಿಟ್ಟು ಕ್ಲೀನೇ ಮಾಡಿರಲಿಲ್ಲ. ಭಾಳ ಸುಮಾರು ಒಂದು 6 ತಿಂಗಳಿಂದ ಅದು ಹಾಗೇನೆ ಕೊಳಚೆ ತುಂಬಿಕೊಂಡಿತ್ತು. ಮುನ್ಸಿಪಾಲ್ಟಿಯವರಿಗೆ ನಾವು ಸಾಕಷ್ಟು ಸಲ ಅವರಿಗೆ ಮನವಿ ಮಾಡಿದ್ರು ಸಹ ಅವರೇನು ಕ್ರಮ ಕೈಗೊಂಡಿರಲಿಲ್ಲ. ಕಡೆಗೆ ನಾವು ನಮ್ಮ ಸಚೇತನ ಯುವ ಸಂಘದವರೆಲ್ಲ ಸೇರ್ಕೊಂಡ್ಬಿಟ್ಟು ಒಂದು ದಿನ ಭಾನುವಾರ ಶ್ರಮದಾನ ಮಾಡೋಣ. ಯೂಶ್ವಲಿ ಭಾನುವಾರ ತೇಜಸ್ವಿ ಮೂಡಿಗೆರೆಗೆ ಬರ್ತಿದ್ದು ಬಹಳ ಕಡಿಮೆ. ಆ ದಿನ ಏನೋ ವಿಶೇಷ ಕಾರಣ ಇತ್ತು ಅಂತ ಕಾಣುತ್ತೆ. ನಾವೆಲ್ಲ ಶ್ರಮದಾನ ಮಾಡಿ ಗೊಚ್ಚೆ ಎಲ್ಲ ಬಳಿತಾ ಇದ್ವಿ. ಬಳಿದು ಮುನ್ಸಿಪಾಲ್ಟಿ ಅವ್ರದ್ದೇ ಗಾಡಿಯನ್ನು ಇಸ್ಕೊಂಡ್ಬಂದಿದ್ವಿ ನಾವು, ಏನು ಕೊಳಚೆನ ಎಲ್ಲ ಬೇರೆ ಕಡೆಗೆ ಸಾಗಿಸ್ಲಿಕ್ಕೆ. ಗಾಡಿ ಎಲ್ಲ ತುಂಬಿಸ್ಬಿಟ್ಟು ಕಸ ಎಲ್ಲ ಎತ್ತಿ ಹಾಕ್ತಾ ಇದ್ವಿ. ತೇಜಸ್ವಿ ಏನೋ ಕಾರಣಕ್ಕೆ ಹೋದವರು ಆ ದಾರಿನಲ್ಲೇ ಬಂದ್ಬಿಟ್ಟು ಕಾಲೆರಡನ್ನ ನೆಲಕ್ಕೆ ಕೊಟ್ಕೊಂಡ್ಬಿಟ್ಟು ಸ್ಕೂಟರ್ ಮೇಲೆ ನಿಂತ್ಕೊಂಡು ಅವ್ರದ್ದೊಂದು ಸ್ಟೈಲ್ ಕೈ ನೆಟ್ಟಗೆ ಮಾಡ್ಕೊಂಡು ಹ್ಯಾಂಡ್ಲ್ ಇಟ್ಕೊಂಡು, ಏನ್ರಯ್ಯ ಕಸ ಬಳಿತಾ ಇದ್ರಲ್ಲ ಏನ್ ಕತೆ ಅಂತ ಕೇಳಿ. ನೋಡಿ ಸರ್, ಹೀಗೆ ಮುನ್ಸಿಪಾಲ್ಟಿ ಅವ್ರಿಗೆ ಸಾಕಷ್ಟು ಸಲ ಮನವಿ ಮಾಡಿದ್ವಿ, ಈ ಸುತ್ತಮುತ್ತ ಇಲ್ಲಿ ಇರುವಂತವ್ರೆಲ್ಲ ಬಹಳ ತೊಂದರೆ ಅನುಭವಿಸ್ತಾ ಇದ್ದಾರೆ, ಒಂದೇನಾದ್ರು ಸಹಾಯ ನಿಮ್ಮ ಕೆಲಸನಾದ್ರು ಮಾಡಿ ಅಂತ ಹೇಳಿದ್ವಿ. ಅವ್ರು ಮಾಡ್ದಲೇ ಇದ್ದಿದ್ದರಿಂದ ಅವ್ರಿಗೊಂದು ಚುರುಕು ಮುಟ್ಟಿಸ್ಬೇಕು ಅಂತ ಹೇಳಿ ನಾವೇ ಮಾಡ್ತಾ ಇದ್ದೀವಿ. ವೆರಿ ಗುಡ್ ಕಣ್ರಯ್ಯ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಗುತ್ತೆ, ಹುಡುಗರೆಲ್ಲ ನಿಮ್ಮ ಹಾಗಿರ್ಬೇಕು ಅಂತೇಳಿ ಒಂದು ಅವ್ರು ಏನ್ ನಮಗೆ ಶಬಾಷ್ಗಿರಿ ಕೊಟ್ಟರು. ಅದರಿಂದ ಇನ್ನೂ ಉತ್ತೇಜನ ಪಡ್ಕೊಂಡು ನಾವು ಒಂದ್ ದಿವಸ ಇನ್ನೊಂದು ನಮ್ಮ ಅದೇ ಸಚೇತನ ಸಂಘದಿಂದ ಮತ್ತೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ತೇಜಸ್ವಿಯವರು ಯೂಶ್ವಲಿ ಪ್ರತಿದಿನ ಪೋಸ್ಟ್ ಆಫೀಸಿಗೆ ಬಂದ್ಬಿಟ್ಟು ಅವ್ರ ಪೋಸ್ಟ್ ಬಾಕ್ಸ್ ನಿಂದ ಪತ್ರಗಳನ್ನ ತಗೊಂಡು ಹೋಗುವಂಥದ್ದು ಅವ್ರೊಂದು ವಾಡಿಕೆ, ರುಟೀನ್. ಆ ದಿನ ಸಹ ಆ ರೀತಿ ಬಂದಿದ್ರು. ನಾವು ಕಾದು ನಿಂತ್ಕೊಂಡಿದ್ವಿ. ತೇಜಸ್ವಿ ಅವರು ನಮ್ಮನ್ನ ಗಮನಿಸಿದ್ದಾರೆ, ನಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ, ಅವರಿಂದ ಇನ್ನೂ ಶಾಬಾಷ್ಗಿರಿ ಪಡಿಬೇಕು ಅನ್ನೋಂಥದ್ದು ಏನೋ ಒಂದು ನಮ್ಗೆ ಅನಿಸ್ತಾ. ಹಾಗಾಗಿ ತೇಜಸ್ವಿ ಹೊಗಳಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಏನೋ ವಿಶೇಷ ಇದೆ ಅಂತೇಳಿ ನಮ್ಮ ಅನಿಸಿಕೆ. ಆದ್ರಿಂದ ಆ ದಿನ ನಾವು ಅವ್ರಿಗೆ ಸರ್, ಈ ಭಾನುವಾರ ನಾವು ಒಂದು ಸಾಹಸ ಕ್ರೀಡೆ ಇಟ್ಕೊಂಡಿದ್ದೀವಿ, ನೀವು ಮಿಸ್ ಮಾಡ್ದಲ್ಲೇ ಬರ್ಬೇಕಾದ್ರೆ. ಏನ್ರಯ್ಯ ಸಾಹಸ ಕ್ರೀಡೆ ಮೂಡಿದೆ ಸರ್? ನೀವು ಬನ್ನಿ ಸರ್, ಅದು ತುಂಬಾ ವಿಶೇಷವಾಗಿದೆ, ನೀವು ಬರ್ದಲ್ಲೇ ಇದ್ರೆ ನಮಗೆಲ್ಲ ನಿರಾಶೆ ಆಗತ್ತೆ, ನೀವು ಎಲ್ಲ ಸಾರ್ವಜನಿಕರು ಬಂದ್ರೆ ನಮಗೆ ಖುಷಿ ಆಗ್ತದೆ, ಬನ್ನಿ. ಇಲ್ಲ ನೀವು ಫಸ್ಟ್ ಹೇಳ್ರೆ ಏನ್ ಮಾಡ್ತಾ ಇದ್ದೀರಿ ಸರ್? ಆ ದಿನ ಕಣ್ಣು ಕಟ್ಕೊಂಡು ಬೈಕ್ ಓಡಿಸ್ತಾ ಇದ್ದೀವಿ ಮೂಡಿಗೆರೆ ಟೈಮ್ನಲ್ಲಿ. ಹಾಗಾಗಿ ನೀವು ಬಂದ್ರೆ ಖುಷಿ ಆಗುತ್ತೆ. ನಮ್ಮನ್ನ ಅಷ್ಟಂಕ ತಮಾಷೆಯಾಗಿ ನಮ್ಮ ಜೊತೆ ಖುಷಿಯಾಗಿ ಮಾತಾಡ್ತಿದ್ರು. ಅವ್ರ ಮುಖ ಇದ್ದಕ್ಕಿದ್ದ ಹಾಗೆ ಒಂದ್ ರೀತಿ ಬಿಗಿ ಆಯ್ತು. ಆಮೇಲೆ ಅಲ್ಲ ಕಣ್ರಯ್ಯ, ಈ ಮೂಡಿಗೆರ್ಲಿ ಕಣ್ಣು ಬಿಟ್ಕೊಂಡೇ ಸರಿಯಾಗಿ ಬೈಕ್ ಓಡಿಸೋದಿಲ್ಲ, ನೀವು ಕಣ್ಣು ಕಟ್ಕೊಂಡು ಬೇರೆ ಬೈಕ್ ಓಡಿಸ್ತೀಯ. ಒಂದೋ ನೀವು ತಲೆ ಒಡ್ಕಂತೀರಿ, ಇಲ್ಲ ಕೈಕಾಲು ಮುರ್ಕೊಳ್ತೀರಿ, ಇಲ್ಲ ಯಾವ್ದಾರ ಕೈಕಾಲು ಮುರಿತೀರಿ ಅಷ್ಟೇನೆ. ಮೊದ್ಲೇ ಇಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಆ ದಿನ ನಾನು ಮೂಡಿಗೆರೆ ಕಡೆಗೆ ತಲೆನೇ ಹಾಕೋದು. ನಮಗೆ ತೇಜಸ್ವಿ ಅವರಿಂದ ಏನೋ ವಿಶೇಷವಾದ ಪ್ರಶಂಸೆ ಸಿಗುತ್ತೆ ನಮ್ಮ ಸಾಹಸ ಕ್ರೀಡೆಗೆ ಅಂತ ಹೇಳಿ ಅಂದ್ಕೊಂಡಿದ್ವಿ. ಈ ರೀತಿ ಊಹಿಸ್ಕೊಂಡ್ ಬಿಟ್ಮೇಲೆ ನಾವು ಆ ಕಾರ್ಯಕ್ರಮವನ್ನು ಮಾಡುವಂತ ಸಾಹಸಕ್ಕೆ ಕೈ ಹಾಕ್ಲಿಲ್ಲ. ಇನ್ನೊಂದು ಸನ್ನಿವೇಶದಲ್ಲಿ ನಮ್ಮ ಸಚೇತನ ಯುವ ಸಂಘದಿಂದಾನೆ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಆವಾಗ ತಾಲೂಕು ಮಟ್ಟದ ಕಾರ್ಯಕ್ರಮ, ಆಗ್ಲೂ ಸಹ ನಾನು ಫೈನಲ್ ಡಿಗ್ರಿನಲ್ಲಿ. ಆಗ ಮೂಡಿಗೆರೆನಲ್ಲಿ ಒಂದು ಕ್ರೀಡಾಂಗಣ ಅಂತ ಇದೆ, ಸ್ಟೇಡಿಯಂ ಇದೆ. ಕಾಲೇಜು ಗ್ರೌಂಡ್ಸ್ನೇ ಸ್ಟೇಡಿಯಂ ಆಗಿ ನಾವು ಬಳಸ್ಕೊಳ್ತಾ ಇದ್ವಿ. ಆಗ ತಾನೇ ಒಂದು ವಿಶೇಷ ಅನುದಾನ ತಂದುಬಿಟ್ಟು ಅಲ್ಲೊಂದು ಸ್ಟೇಡಿಯಂ ಮಾಡಲಿಕ್ಕೆ ಸರ್ಕಾರದಿಂದ ಪ್ರಯತ್ನ ಆಗ್ತದೆ. ಆ ಸ್ಟೇಡಿಯಂ ಒಂದು ಹಂತಕ್ಕೆ ಬಂದಾಗ ಅದೇ ಸಮಯಕ್ಕೆ ನಮ್ದು ಕ್ರೀಡಾಕೂಟ ತಾಲೂಕು ಮಟ್ಟದ ಯೋಜನೆಗೋಸ್ಕರ ಒಂದು ಕ್ರೀಡಾಕೂಟ ಮಾಡ್ತಾ ಇದ್ವಿ. ಅದ್ರ ಉಸ್ತುವಾರಿಯನ್ನು ನಮ್ಮ ಸಚೇತನ ಯುವ ಸಂಘದಿಂದಲೇ ಮಾಡ್ತಾ ಇದ್ವಿ. ನಾನು ಆಗ ಸಚೇತನ ಯುವ ಸಂಘದ ಕಾರ್ಯದರ್ಶಿಯಾಗಿದ್ದೆ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲಿತ್ತು. ನಾವೆಲ್ಲ ಯೋಚನೆ ಮಾಡಿದ್ವಿ, ನಮ್ಮ ಮೂಡಿಗೆರೆಗೆ ಹೊಯ್ಸಳಂದು ಒಂದು ವಿಶೇಷವಾದಂಥ ಕೊಡುಗೆ ಇದೆ, ಜೊತೆಗೆ ಒಂದು ವಿಶೇಷ ಸ್ಥಾನಮಾನ ಇರೋದ್ರಿಂದ ಆ ಕ್ರೀಡಾಂಗಣಕ್ಕೆ ಹೊಯ್ಸಳ ಕ್ರೀಡಾಂಗಣ ಅಂತಾನೆ ಹೆಸರಿಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಆದರೆ ಇದ್ರ ನಡುವೆ ಮೂಡಿಗೆರೆನಲ್ಲಿ ಇದ್ದಂಥ ಇನ್ನೊಂದು ಗುಂಪು, ಯುವಕರದ್ದೇ ಗುಂಪು, ಆ ಕ್ರೀಡಾಂಗಣಕ್ಕೆ ಒಬ್ರು ರಾಷ್ಟ್ರ ನಾಯಕರ ಹೆಸರನ್ನ ಇಡಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡ್ತಾರೆ. ನಮಗೆ ಈ ವಿಚಾರ ಗೊತ್ತಿರಲಿಲ್ಲ. ಆದರೆ ನಾವೆಲ್ಲ ಸೇರ್ಕೊಂಡು ಆ ದಿನ ಹಿಂದಿನ ದಿನನೇ ಆ ಸ್ಟೇಡಿಯಂ ಪಕ್ಕದ ಒಂದು ದೊಡ್ಡ ಗೋಡೆ ಮೇಲೆ ಹೊಯ್ಸಳ ಕ್ರೀಡಾಂಗಣ ಅಂತ ಹೇಳಿ ಹೆಸರನ್ನ ಬರುತ್ತೆ. ಅದು ಎದುರು ಗುಂಪಿನವರಿಗೆ ಸ್ವಲ್ಪ ಇರುಸು ಮುರುಸು ಆಯಿತು ಅಂತ ಕಾಣ. ಇದ್ದಕ್ಕಿದ್ದ ಹಾಗೆ ಅವರೇನು ಹೊಯ್ಸಳ ಕ್ರೀಡಾಂಗಣವನ್ನು ಹೊಡೆದು ಹಾಕಿಬಿಟ್ಟು ಅದರ ಪಕ್ಕದಲ್ಲೇ ರಾಷ್ಟ್ರ ನಾಯಕರ ಹೆಸರನ್ನ ಬಂತು. ಬಟ್ ಇದರಲ್ಲಿ ನಮಗೆ ಯಾವುದೂ ದುರುದ್ದೇಶ ಇರಲಿಲ್ಲ. ಬಟ್ ಅದರ ಆ ಒಂದು ಘಟನೆ ತುಂಬ ಸಮಸ್ಯೆಗಳಿಗೆ ಕಾರಣ ಆಯಿತು. ಆ ಸಂದರ್ಭದಲ್ಲಿ ನನ್ನ ಮೇಲೆ, ನನ್ನ ತಂಡದ ಹುಡುಗರ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಸಹ ದಾಖಲಾಯಿತು. ಆ ಸಂದರ್ಭವನ್ನು ತೇಜಸ್ವಿ ಅವ್ರ ಕೈಲಿ ನಾನು ಚರ್ಚೆ ಮಾಡಿದೆ, ಹೀಗಾಗಿದೆ ಏನು ಮಾಡೋದು ಅಂತ. ಅವರು ಪೊಲೀಸರಿಗೆ ನೀವು ಈ ತರಹದ ಒಂದು ಹೇಳಿಕೆಯನ್ನು ಕೊಡಿ, ಏನು ರಾಷ್ಟ್ರ ನಾಯಕರ ಬಗ್ಗೆ ಎಲ್ಲರಿಗಿರೋ ಹಾಗೆ ನಮಗೂ ಸಹ ಗೌರವ ಇದೆ, ಅವರ ಬಗ್ಗೆ ಏನು ಆಧಾರ ಇದೆ, ಆದರೆ ಇದು
ಉದ್ದೇಶಪೂರ್ವಕವಾಗಿರುವಂಥ ಕೆಲಸ ಅಲ್ಲ. ಇದನ್ನು ನಾವು ಏನು ಹೊಯ್ಸಳ ಕ್ರೀಡಾಂಗಣ ಅಂತ ಇಡಬೇಕು ಅಂತೇಳಿ ನಮ್ಮ ಎಲ್ಲರ ಅಭಿಲಾಷೆ ಆಗಿರೋದ್ರಿಂದ ಸರ್ಕಾರ ಇದ್ರ ಬಗ್ಗೆ ಕೊನೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಎಲ್ಲ ಅವಕಾಶ ಇದೆ. ನಮ್ಮ ಅಭಿಲಾಷೆ ಹೊಯ್ಸಳ ಕ್ರೀಡಾಂಗಣ ಅಂತಲೇ ಇಡಬೇಕು ಅನ್ನುವಂಥದ್ದು. ಸರ್ಕಾರ ತೀರ್ಮಾನ ತಗೊಳ್ಳಿ ಅಂತೇಳಿ, ಈ ರೀತಿ ಹೇಳಿಕೆ ಕೊಡಿ ಅಂಥೇಳಿ ತೇಜಸ್ವಿ ನನಗೆ ಸಲಹೆ ಕೊಟ್ಟರು. ಆಗ ನಾವು ಈ ಥರದ ಸನ್ನಿವೇಶಗಳನ್ನೆಲ್ಲ ನಾವು ತೇಜಸ್ವಿಯವ್ರ ಜೊತೆ ಆಗಾಗ ಚರ್ಚೆ ಮಾಡ್ತಾ ಇದ್ವಿ. ಲೀಗಲ್ ಅಡ್ವೈಸರ್ ನಿಮ್ಗೆ ಒಂಥರ ಒಂದು ರೀತಿ ಹಾಗೇನೆ ಅಂದ್ಕೋಬಹುದು. ಆಮೇಲೆ ಹುಡುಗನ್ ಕಂಡ್ರೆ ಅವ್ರಿಗೆ ಬಹಳ ಪ್ರೀತಿ ಇತ್ತು, ಅವ್ರ ಉತ್ಸಾಹ ಕಂಡ್ರೆ ತುಂಬಾ ಅವ್ರಿಗೆ ಇಷ್ಟ ಆಗ್ತಿತ್ತು. ನಾವು ಎಲ್ಲ ಆ ಥರದ್ದು ಓದೋ ವಯಸ್ಸಲ್ಲೇ ಅವ್ರಿಗೆ ಪರಿಚಯ ಆಗಿದ್ದು. ತುಂಬಾ ದೊಡ್ಡ ದೊಡ್ಡ ಜನ ಆ ಥರ ಅಂದ್ರೆ ಅವ್ರಿಗೊಂಥರ ಹಿಂಸೆ ಆಗ್ತಿತ್ತು. ಸುತ್ಕೊಂಡು ಮಾತಾಡ್ಕೊಂಡು ಹೋಣ ನಡೀರಯ್ಯ ಅಂತೇಳಿ ನಮ್ಗೆ ಕರ್ಕೊಂಡೇ ಹೋಗ್ಬಿಟ್ರು ಟ್ರೆಕ್ಕಿಂಗಿಗೆ, ಅಲ್ಲೇ ಕುಪ್ಪಳಿನಲ್ಲಿ. ಅಲ್ಲಿ ಕಾರ್ಯಕ್ರಮ ನಡೀತಾ ಇದೆ, ನಮ್ನೆಲ್ಲ ಕರ್ಕೊಂಡು ಬೆಟ್ಟ ಹತ್ತಿಸ್ಕೊಂಡು ಕರ್ಕೊಂಡು. ಆ ಥರ ಅವರು ಅಂದ್ರೆ ಯುವ ಜನತೆ ಅಂದ್ರೆ ಅವ್ರಿಗೊಂದು ಉತ್ಸಾಹ ನೋಡಿ ಅವ್ರಿಗೆ ಬಹಳ ಇಷ್ಟ ಆಗ್ತಿತ್ತು. ನೀವು ಚಿದಂಬರ ರಹಸ್ಯ ಕಾದಂಬರಿ ಕೂಡ ಆ ಥರದ್ದೇನೆ. ಹಾಗಾಗಿ ಸಹಜವಾಗಿ ಒಂದು ಒಳ್ಳೆ ಕೆಲಸ ಮಾಡೋ ಹುಡುಗನ ಕಂಡಾಗ ಅವ್ರಿಗೆ ತುಂಬಾ ಪ್ರೀತಿ ಬಂದಿದೆ. ಈಗ ನೀವು ಎಲ್ಲರೂ ಸೇರಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ರಿ ಅಲ್ವಾ, ಆಗ ಪ್ರತಿ ಮನುಷ್ಯನು ಬಹಳ ಹತ್ರ ಆಗ್ತಾನೆ, ಅವ್ನ ಮನಸ್ಸಿನ ಮಾತನ್ನ ಹೇಳ್ಕೊಳಕ್ ಸಾಧ್ಯ ಆಗುತ್ತೆ. ತೇಜಸ್ವಿ ಆಗ ನಿಮ್ ಜೊತೆ ಹೇಗಿರ್ತಿದ್ದು, ನೀವು ಅವರಿಂದ ಏನೇನೆಲ್ಲ ಕಲ್ತ್ರಿ? ತೇಜಸ್ವಿ ಅವರು ನಮ್ಮ ಜೊತೆಗೆ 8-10 ಟ್ರೆಕ್ಕಿಂಗ್ಗಳಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ನೇಚರ್ ಕ್ಲಬ್ನಿಂದ ಆಯೋಜನೆ ಮಾಡಿದಂಥ ಟ್ರೆಕ್ಕಿಂಗ್. ಅದರಲ್ಲಿ ಮುಖ್ಯವಾದಂಥ ಒಂದು 3 ಟ್ರೆಕ್ಕಿಂಗ್ಗಳನ್ನ ನಾನು ಹೇಳ್ತೀನಿ. ಒಂದು ಎತ್ತಿನ ಭುಜ ಅಂಥೇಳಿ ಭೈರಾಪುರದ ನಾಣ್ಯದ ಭೈರವೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು. ಆ ಟ್ರೆಕ್ಕಿಂಗ್ ಹೋದಾಗ ನಾವು ಮೊಸರನ್ನ ಚಿತ್ರಾನ್ನ ಎಲ್ಲ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇದ್ವಿ. ನಮ್ಮ ಟ್ರೆಕ್ಕಿಂಗ್ಗಳಲ್ಲಿ ಒಬ್ಬರು ನಮ್ಮ ಫುಡ್ ಆರ್ಗನೈಸರ್ ಅಂತಲೇ ಒಬ್ಬರು ಸುರೇಂದ್ರನಾಥ್ ಅಂತ ಹೇಳಿದ್ದಾರೆ. ಅವರು ಆ ದಿನ ಬೆಳಿಗ್ಗೆ ಏನು ತಿಂಡಿ ಬೇಕು, ಮಧ್ಯಾಹ್ನ ಏನು ಊಟ ಬೇಕು, ಸಂಜೆ ಕಾಫಿಗೆ ಏನು ಬೇಕು, ಇದನ್ನೆಲ್ಲ ಅವರೇ ಪ್ಲ್ಯಾನ್ ಮಾಡ್ತಾಯಿದ್ರು. ನಾವು ಒಂದು ಕಡೆ ಅಡುಗೆ ಎಲ್ಲ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ನಾವು 2 ಡ್ರಮ್ಗಳಲ್ಲಿ ಸುಮಾರು ಒಂದು 40-45 ಜನ ಭಾಗಿಯಾದಂಥ ಚಾರಣ ಅದು. 2 ಡ್ರಮ್ಗಳಲ್ಲಿ ಮೊಸರನ್ನ ಚಿತ್ರಾನ್ನ ಇಟ್ಕೊಂಡು ತಗೊಂಡು ಹೋಗ್ತಾ ಇದ್ವಿ. ತೇಜಸ್ವಿಯವರು ನಮ್ಮ ಆ ಒಂದು ಪಡಿಪಾಟಲ್ಲಿ ನೋಡ್ಲಾರ್ದಲೆ ಏನು 40 ಜನ ತಿನ್ನುವಂಥದ್ದನ್ನ ಇಬ್ಬರೇ ಹೊತ್ಕೊಂಡು ಹೋಗ್ತಾ ಇದಾರಲ್ಲ ಅಂತ ಹೇಳಿ, ಅಲ್ಲ ಕಂಡ್ರೆ ಮೇಲ್ ಹೋದ್ಮೇಲೂ ನಾವೇ ತಾನೇ ತಿನ್ನೋದು, ಅದನ್ನ ಅಲ್ಲಿ ಹೋಗಿ ಯಾಕೆ ತಿನ್ಬೇಕು, ಇಲ್ಲೇ ತಿನ್ನೋಣ ತೆಗೀರಿ ಅಂತ ಹೇಳಿ ತೆಗ್ಸಿ ನಮ್ಮ ಹತ್ರ ಎಲ್ಲರಿಗೂ ಹಂಚಿಸಿ ತಿನ್ಸಿದ್ದು ಚೆನ್ನಾಗಿ ನೆನಪಿದೆ. ಜೊತೆಗೆ ಹೋಗ್ಬೇಕಾದ್ರೆ ಅವರು ಪ್ರತಿ ಒಂದು ಸಣ್ಣ ಸಣ್ಣ ಗಿಡಗಳೇ ಆಗಲಿ ಅಥವಾ ಕಲ್ಲುಗಳನ್ನೇ ಆಗಲಿ ಇಂಥವನ್ನೆಲ್ಲ ಗುರುತು ಮಾಡಿಬಿಟ್ಟು, ನೋಡಿ ಇದ್ರ ಇಂಪಾರ್ಟೆನ್ಸ್ ಹೀಗಿದೆ, ಇದ್ರ ರೋಲ್ ಈ ಬಯೋಡೈವರ್ಸಿಟಿಲಿ ಈ ಪರ್ಟಿಕ್ಯುಲರ್ ಗಿಡದ್ದೇ ಆಗಲಿ ಮರದ್ದೇ ಆಗಲಿ ರೋಲ್ ಈ ಥರ ಇರುತ್ತೆ ಅಂತೇಳಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರು. ಅವರೊಂದು ರೀತಿ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ. ಅದೆಲ್ಲದಕ್ಕಿಂತ ನೀವು ಹೇಳಿದ್ದಕ್ಕೆ ನನ್ನ ನೆನಪನ್ನು ಜೋಡಿಸ್ತೇನೆ. ನಮಗೂ ಅವ್ರು ಕರ್ಕೊಂಡು ಹೋದಾಗ ನಾವೇನು ಕೇಳಲಿಲ್ಲ ಅವರಿಗೆ, ಅವರೇ ಎಲ್ಲ ಎಕ್ಸ್ಪ್ಲೇನ್ ಮಾಡಕ್ ಶುರು ಹೌದು. ಅಂದ್ರೆ ಅವ್ರೊಳಗೊಬ್ಬ ಟೀಚರ್ ಹುಟ್ಟಿ ನಾವೆಲ್ಲ ಒಂಥರ ಸ್ಟೂಡೆಂಟ್ಸ್ ಅದೇನ ಗೊತ್ತೇನ್ರ ನಿಮ್ಗೆ ಅಂತ ಹೇಳಿ, ಗೊತ್ತಿಲ್ಲ, ಗೊತ್ತಿಲ್ಲ ನಿಮ್ಗೆ, ಅದ್ ಸೀತಾಳೆ ದಂಡ ಕಂಡ್ರಲ್ಲ ಅದು ಅಂತ ಹೀಗೆ. ಅಂದ್ರೆ ಎಷ್ಟು ಸಹಜವಾಗಿ ಕಲಿಸ್ತಾ ಹೋಗ್ತಿದ್ರು ಅಂದ್ರೆ, ನಾವೆಲ್ಲ ಸುಮ್ನೆ ಕಿಂದರ್ ಜೋಗಿಯಿಂದ ಹೋದ್ವು ಅಂತಲ್ಲ ಇಲಿಗಳು, ಹಂಗ ಅವ್ರ ಹಿಂದೆ ಹೋಗ್ತಿದ್ವಿ. ಅಂದ್ರೆ ಅವ್ರಿಗೆ ಈ ನೇಚರ್ ಅನ್ನ ಈ ಮಕ್ಳಿಗೆ ಅರ್ಥ ಮಾಡಿಸ್ಬೇಕು, ಇವರಿಗೆ ಈ ನಾಲೆಡ್ಜ್ ದಾಟಿಸ್ಬೇಕು, ಈ ತರದೊಂದು ಬಹಳ ದೊಡ್ಡ ತುಡಿತಾ ಇತ್ತು. ಮತ್ತೆ ಬೇರೆ ಟ್ರೆಕ್ಕಿಂಗ್ ಗಳಲ್ಲಿ ಆ ತರಹದ ಇನ್ಫಾರ್ಮೇಶನ್ಸ್ ಹೆಚ್ಚು ಹಂಚ್ಕೊಂಡಿದ್ದೆ ಎಲ್ಲಿ ಅಂತ ಅನ್ಸುತ್ತೆ. ಇನ್ನೊಂದು, ನಾವು ಮುಳ್ಳಯ್ಯನಗಿರಿ ಟ್ರೆಕ್ಕಿಂಗ್ ಹೋದಾಗ ಅದನ್ನ ರಾತ್ರಿ ನಾವು ಮುಳ್ಳಯ್ಯನಗಿರಿಯಲ್ಲೇ ಉಳ್ಕೊಂಡ್ವಿ. ಹಿಂದಿನ ಸಂಜೆನೆ ಹೋಗ್ಬಿಟ್ಟು ತುದಿನಲ್ಲಿ ಕೆಳಗಡೆ ಒಂದು ಮಠ ಇದೆ, ಸೀತಾಳೆಯಂಗಿರಿಯಲ್ಲಿ ಉಳ್ಕೊಂಡು ಅಲ್ಲೇ ರಾತ್ರಿ ಊಟ ತಿಂಡಿ ಎಲ್ಲ ಅಲ್ಲೇ ಮಾಡ್ಕೊಂಡು ಬಹಳ ನೆನಪಲ್ಲಿ ಉಳಿಯುವಂತ ಘಟನಾವಳಿ. ಚಳಿ, ವಿಪರೀತ ಚಳಿ ಅಂತೂ ಆ ರಾತ್ರಿಯನ್ನು ನಾವು ಸುಮಾರು 12 ಗಂಟೆ ರಾತ್ರಿ ತನಕನು ಸಾಕಷ್ಟು ಬೇರೆ ಬೇರೆ ಹಾಡು, ಏನು ನೃತ್ಯ ಈ ತರ ಇದ್ರಲ್ಲೆಲ್ಲ ಹೇಳ್ತಿದ್ರ ಇಲ್ಲ. ಅವ್ರಿಗೆ ಹಾಡಿದ್ದನ್ನ ಇದು ಮಾಡೋರು, ಏನು ಅನಲೈಸ್ ಮಾಡ್ತಕ್ಕೋರು, ಏನು ಅದನ್ನ ವಿಶ್ಲೇಷಣೆ ಮಾಡ್ತಾ ಇದ್ರು. ಜೊತೆಗೆ ಆ ದಿನ ನಾವು ಮುಳ್ಳಯ್ಯನಗಿರಿ ತುದಿಯನ್ನು ತಲುಪಿದಾಗ ಅಲ್ಲಿ ಕೆಳಗಡೆ ತೋರಿಸಿದ್ರು ಅವರು, ಏನು ಮಾಣಿಕ್ಯ ದಾರ ಯಾವ ಭಾಗದಲ್ಲಿ ಯಾವ ದಿಕ್ಕಿನಲ್ಲಿ ಬರ್ತದೆ, ಅಲ್ಲಿ ನಡೆದ ಘಟನೆಯನ್ನ ನಮಗೆ ಹೇಳಿದ್ರು. ಏನು ಒಂದ್ಸಲ ಅವರು ಅವರ ಸ್ನೇಹಿತರೆಲ್ಲ ಮಾಣಿಕ್ಯ ದಾರಕ್ಕೆ ಹೋದಾಗ ಅಲ್ಲೊಂದು ಜಲಪಾತ ಇದೆ, ಮಾಣಿಕ್ಯ ದಾರ. ಅವ್ರು ಆ ಜಲಪಾತ ಹತ್ರ ಹೋಗಿ ನೋಡ್ಬೇಕು ಅಂತ ಹೇಳಿದಾಗ ಅಲ್ಲಿ ಜಲಪಾತಕ್ಕಿಂತ ಬಹಳ ಒಂದು 100 ಮೀಟರ್ ದೂರದಲ್ಲೇ ಒಬ್ಬ ನಿಂತ್ಕೊಂಡಿರ್ತಾನೆ ಒಬ್ಬ ವ್ಯಕ್ತಿ. ಅಲ್ಲಿ ಹೋಗ್ಬೇಡಿ ಅಂತ ಹೇಳಿ
ಯಾಕಯ್ಯ ಹೋಗಬಾರ್ದು ಅಂತ ಹೇಳಿದ್ರೆ, ಇಲ್ಲ ಹೋಗ್ಬೇಡಿ ಸರ್, ಹೋಗ್ಬೇಡಿ. ಇಲ್ಲ, ಅವ್ರು ಆ ತರ ಹೇಳ್ತಿರೋದು ನೋಡ್ಬಿಟ್ಟು ಏನೋ ವಿಶೇಷವಾದ ಕಾಡು ಪ್ರಾಣಿನೋ ಅಥವಾ ಹಾವಾಗಿವೋ ಏನೋ ಇದೆ, ನೋಡ್ಬೇಕು ಅಂತ ಹೇಳಿ ಇವರು ಇನ್ನು ಕುತೂಹಲ ಜಾಸ್ತಿ. ಅಂದ್ರೆ ಹೋಗೋಣ ಹೋಗೋಣ ಅಂತ ಕುತೂಹಲ ಜಾಸ್ತಿಗೆ ಅವ್ರು ಹೋಗ್ಬೇಕು ಅಂತ ಹೋಗ್ತಾರೆ. ಕಡೆಗೆ ಅವನು ಹೋಗಿರ್ತಾನೆ, ಸರ್ ಹೋಗ್ಲೇಬೇಡಿ, ಯಾವ ಕಾರಣಕ್ಕೂ ಹೋಗ್ಬೇಡಿ ಅಂತ ಹೇಳ್ತಾನೆ. ಇವ್ರಿಗೆ ಯಾಕಪ್ಪ ಇಷ್ಟು ತಡೆ ಹೊಡ್ತಾ ಇದ್ದಾನೆ ಅಂತ ಹೇಳಿ ಅವರಿಗೆ ಆಶ್ಚರ್ಯ ಆಗತ್ತೆ. ಕಡೆಗೆ ಹೋಗ್ತೀವಿ ಅಂತ ಹೋದಾಗ ಅವನು, ಸರ್ ನಿಮ್ ದಮ್ಮಯ್ಯ ಅಂತೀನಿ, ಅಲ್ಲಿ ನನ್ನ ಹೆಂಡತಿ ಸ್ನಾನ ಮಾಡ್ತಾನೆ, ಹಾಗಾಗಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ಅಯ್ಯೋ ಆಯ್ತು ಕಣಯ್ಯ, ನಿನ್ನ ಹೆಂಡತಿ ಸ್ನಾನ ಮುಗಿದ್ಮೇಲೆ ಹೋಗ್ತೀವಿ, ಆದ್ರೂ ನಾವು ಹೋಗಿದ್ರೆ ಏನೂ ಆಗ್ತಿರ್ಲಿಲ್ಲ ಅಂತ ಹೇಳಿ ಇವರೇ ಸ್ನೇಹಿತರು ಮಾತಾಡ್ಕೊಳ್ತಾ ಇರ್ತಾರೆ. ಇದೊಂದು ಸನ್ನಿವೇಶನ ನಮಗೆ ಅಲ್ಲಿ ಹೋದಾಗ ಅವರು ಮಾಣಿಕ್ಯದಾರ ವಿಚಾರ ಹೇಳ್ತಾ ಅದು ನನಗೆ ನೀರಿಂದ ನೀರ್ ಬೀಳುತ್ತೆ, ಒಳ್ಳೆ ಚಾಟಿಲ್ ಹೊಡೆದಂಗ. ಹೌದು 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 ಹೌದು. ನೀವು ಇಲ್ಲಿನವರೇ ಆಗಿರೋದ್ರಿಂದ ತೇಜಸ್ವಿ ಕಥೆ ಮತ್ತು ಕಾದಂಬರಿಯಲ್ಲಿ ಬರುವ ಆ ತರದ ಯಾವ ಪಾತ್ರಗಳನ್ನ ನೀವು ನೋಡಿದ್ದೀರಾ?